ವೀಕ್ಷಕರೇ, ಪಂಚಾಯಿತಿ ಚುನಾವಣೆಯ 5 ವರ್ಷದ ನಿರೀಕ್ಷೆಯಾಗಿಯೇ ಇರುವಂತಹ ಸಂದರ್ಭ ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ಕೈಗೂಡುತ್ತಾ ಹಾಗಾದ್ರೆ ಪಂಚಾಯಿತಿ ಸದಸ್ಯರಾಗಲು ಕಾದವರ ಆಕಾಂಕ್ಷೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ನಿರೀಕ್ಷೆಗೆ ಉತ್ತರ ನೀಡಲಿದೆ ಚುನಾವಣಾ ಪೂರ್ವ ಕೈ ಸಮೀಕ್ಷೆ. ಯಾವ ಸಮೀಕ್ಷೆ ಅದರ ಬಗ್ಗೆ ಮಾತನಾಡ್ತೀನಿ. ಸಮೀಕ್ಷೆ ಫಲಿತಾಂಶ ಸಕಾರಾತ್ಮಕ ಇನ್ ಕೇಸ್ ಆಗಿದ್ರೆ ಪಂಚಾಯಿತಿ ಪರೀಕ್ಷೆ, ಸಮೀಕ್ಷೆಯಲ್ಲೇ ಗೊಂದಲ ಇನ್ ಕೇಸ್ ಏನಾದರೂ ಇದ್ರೆ ಗ್ರಾಮಕ್ಕಷ್ಟೇ ಎಲೆಕ್ಷನ್ ಪರೀಕ್ಷೆ. ಏನಿದು ಹಾಗಾದ್ರೆ ಮಾತನಾಡೋಣ. ನನ್ನ ಕಲಿಗೆ ವೀರೇಂದ್ರ ಇದ್ದಾರೆ. ವೀರೇಂದ್ರ, ಏನಿದು ಸಮೀಕ್ಷೆ, ಏನ್ ಕತೆ? ಏನಾದರೂ ಸಮೀಕ್ಷೆ ಫೇಲ್ ಆದ್ರೆ ಖಾಲಿ ಪಂಚಾಯತಿಗೆ ಮಾತ್ರ ಎಲೆಕ್ಷನ್ ಅಂತ ಹೇಳ್ತಾ ಇದ್ರು ಗೋವಿಂದಣ್ಣ. ಈಗ ನಿರೀಕ್ಷೆ ಬಹಳ ದೊಡ್ಡದಿದೆ. ಪಂಚಾಯತಿ ಪರೀಕ್ಷೆ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ಮಾಡ್ತಿದ್ದಾರೆ ಸಮೀಕ್ಷೆ. ಈಗ ಸಮೀಕ್ಷೆ ಬಂದ ಮೇಲೆ ಪರೀಕ್ಷೆ ಆಗುತ್ತಾ ಇಲ್ವೋ, ನಿರೀಕ್ಷೆ ಕೈಗೂಡುತ್ತಾ ಇಲ್ವೋ ಗೊತ್ತಾಗುತ್ತೆ. ಈಗ ಸಮೀಕ್ಷೆ ಬರೋವರೆಗೂ ಈ ನಿರೀಕ್ಷೆ ಇಟ್ಕೊಂಡವರಲ್ಲ ಪರೀಕ್ಷೆ ಆಗುತ್ತಾ ಇಲ್ವೋ ಅಂತ ಕಾಯ್ತಾ ಇರ್ಬೇಕು. ಈ ಪರೀಕ್ಷೆಯ ಕಾಯುವಿಕೆಯಲ್ಲಿ ನಿರೀಕ್ಷೆ ನೀರ್ಪಾಲಾಗ್ತಾ ಇದೆ. ಹಿಂಗಾಗಿ ಈಗ ಬರ್ಬೇಕಾಗಿರೋದೇನು? ಸಮೀಕ್ಷೆ. ಆ ಸಮೀಕ್ಷೆಯಲ್ಲೇ ಉತ್ತರ. ಯಾಕೆ ಈ ಸಮೀಕ್ಷೆ ಯಾಕೆ ಅಂದ್ರೆ ಇವ್ರ ಆಕಾಂಕ್ಷೆ ಎಲ್ಲ ಇದೆಯಲ್ಲ, ಈ ಆಕಾಂಕ್ಷೆ ಎಲ್ಲ ಸರಿ ಇದೆ ನಿಕೇಶ್. ಆದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಕೂತವ್ರ ಆಕಾಂಕ್ಷೆ ಏನಪ್ಪಾ ಅಂದ್ರೆ ಅದು ಗೆಲ್ಲಬೇಕು ಅನ್ನೋ ಆಕಾಂಕ್ಷೆ ಅವ್ರದ್ದು. ಪರೀಕ್ಷೆಗೆ ಹೋಗಕ್ ರೆಡಿ, ಆದ್ರೆ ಆಕಾಂಕ್ಷೆ ಕೈಗೂಡ್ಬೇಕಲ್ಲ. ಒಂದ್ ವೇಳೆ ಸೋತ್ ಬಿಟ್ರೆ ಅದು 2028 ಪರೀಕ್ಷೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ಹಿಂಗಾಗಿ ನಿರೀಕ್ಷೆ ಇಟ್ಕೊಂಡಿರಲ್ಲ, ನಿರೀಕ್ಷೆ ಹಂಗೆ ಇಟ್ಕೊಂಡಿರಿ. ನಾವು ಸಮೀಕ್ಷೆ ಮಾಡಿಸ್ತಾ ಇದೀವಿ, ಆ ಸಮೀಕ್ಷೆ ಬಂದ್ಮೇಲೆ ಪಂಚಾಯತಿ ಪರೀಕ್ಷೆ ಮಾಡ್ಬೇಕೋ ಬೇಡವೋ ಅವಾಗ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಆಕಾಂಕ್ಷೆ ಉಳ್ಳವರಿಗೆಲ್ಲರಿಗೂ ಕೂಡ ಹೇಳಿ ನಿಲ್ಸಿದ್ದಾರೆ. ಹಿಂಗಾಗಿ ಈಗ ಏನಂದ್ರೆ ಈಗ ಅವ್ರಿಗೇನು ಪಂಚಾಯತಿ ಎಲೆಕ್ಷನ್ ಮಾಡಬೇಕು, ಗೆಲ್ಬೇಕು. ಗೆದ್ರೆ ಪರವಾಗಿಲ್ಲ, ಸೋತ್ ಬಿಟ್ರೆ ಹೆಂಗೆ? ಸೋತ್ ಬಿಟ್ರೆ 2028 ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಲ್ಲ ಅನ್ನೋ ಭಯ. ಈ ಕಾರಣಕ್ಕಾಗಿ 28 ಎಲೆಕ್ಷನ್ ಮುಗ್ದ್ರ ಮೇಲೆ ಶುರು ಮಾಡ್ತಾರೆ ಏನ್ ಕತೆ ಹಾಗಾದ್ರೆ? ಅದೇ ಇರೋದೀಗ. ಯಾಕಂದ್ರೆ ಹಿಂದಿನ ಸರ್ಕಾರ ಹಂಗೆ ಮಾಡ್ಬಿಡ್ತು. 23 ಚುನಾವಣೆ ಮುಗಿದ್ರೂ ಮಾಡ್ಲಿಲ್ಲ, 21 ಆಗ್ಬೇಕಿತ್ತು. 23 ಚುನಾವಣೆ ಆದ್ರೂ ಈಗ 28 ಚುನಾವಣೆ ಹತ್ರ ಬಂದ್ರು ಇನ್ನೂ ಆಗಿಲ್ಲ. 5-6 ವರ್ಷ ಆಗೋಯ್ತು. ಹಿಂಗಾಗಿ ಈಗ ಏನು ಕಾರ್ಯಕರ್ತರನ್ನೆಲ್ಲ ಹುರುಪಲ್ಲಿ ಇಡಬೇಕು, ಅದಕ್ಕೋಸ್ಕರ ಮಾಡ್ತೀವಿ. ಈಗ ಪ್ರಿಯಾಂಕ್ ಖರ್ಗೆ ಇದ್ರು ಮೊದಲು RDPR ಮಿನಿಸ್ಟ್ರು. ಅವ್ರು ಎಷ್ಟು ಸತಿ ಹೇಳಿಕೆ ಕೊಟ್ಟಿದ್ದಾರೇನೋ ಮಾಡ್ತೀವಿ ಅಂತ ಹೇಳಿ. ಈಗ ಮಧ್ಯದಲ್ಲಿ ಒಂದು ದಾರಿ ಕಂಡುಕೊಂಡಿದ್ದಾರಂತೆ. ಈ ಗ್ರಾಮ ಪಂಚಾಯತಿ ಪರೀಕ್ಷೆಗೆ ಮಾತ್ರ ಹೋಗೋದು. ಯಾಕೆ? ಅದರಲ್ಲಿ ಯಾವ್ದು ಚಿಹ್ನೆಗಳಿರಲ್ಲ. ಕಾಂಗ್ರೆಸ್, BJP, JDS ಯಾವ್ದು ಇರಲ್ಲ. ಅದೊಂಥರ ಲಿಟ್ಮಸ್ ಟೆಸ್ಟ್ ತರ ಮಾಡಿ ನೋಡೋದು ಅನ್ನೋದು ಒಂದು ಇದೆಯಂತೆ ಆಕಾಂಕ್ಷೆ. ಅಲ್ಲ, ಇದೆಲ್ಲ ಮಾಡ್ತಾ ಇದ್ರೆ ಈ ಸಿಸ್ಟಮ್ ಚೇಂಜ್ ಆಗಲ್ವಾ ಅಂತ. ಈಗ ಸಿಸ್ಟಮ್ ಚೇಂಜ್ ಆಗುತ್ತಲ್ವಾ, ಆಗೋ ಟೈಮ್ ಎಲೆಕ್ಷನ್ ಆಗ್ಬೇಕಪ್ಪ. ತಾಲೂಕ್ ಪಂಚಾಯತಿ ಅಥವಾ ಪಂಚಾಯತಿ, GB ಇದೆಲ್ಲ ಆದ್ರೆ ಮಾತ್ರ ಚೆನ್ನಾಗಿರುತ್ತೆ. ಓಕೆ, ಫೈನ್ ವೀರೇಂದ್ರ.